टीवी न्यूज में आप सभी दर्शकों का स्वागत है। मैं आपके साथ रजाक इनामदार। राज्य सरकार के ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಇದು ಬಿಸಿ ಊಟದ ಯೋಜನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆ ಆಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ಹಣದಿಂದ ಇದು ಯೋಜನೆ ನಡೆಸ್ತಾ ಇದೆ. ಆದರೂ ಕೇಂದ್ರದವರು ಬರೀ ತಿಂಗಳಿಗೆ 2022ಕ್ಕೆ ಯೋಜನೆ ಪ್ರಾರಂಭವಾಗಿದ್ದು ಮಕ್ಕಳ ಪೌಷ್ಟಿಕತೆ ಹೋಗಲಾಡಿಸಲು ಈ ಯೋಜನೆ ಆಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ ಬರೀ ತಿಂಗಳಿಗೆ 600 ರೂಪಾಯಿ ವೇತನ ಕೊಡ್ತಾ ಇದೆ ಹಾಗೂ ರಾಜ್ಯ ಸರ್ಕಾರ 3000. ಆದ್ರೆ ಮುಖ್ಯ ಅಡಿಗರಿಗೆ 3700, ಸಹಾಯಕ ಅಡಿಗರಿಗೆ 3600 ರೂಪಾಯಿ ತಿಂಗಳಿಗೆ ಗೌರವಧನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ಕೆಲಸದ ಹೊರೆ ಹೆಚ್ಚಾಗಿದೆ. ಈಗ ದಿನಾಲೂ ಮೊಟ್ಟೆ ಮಕ್ಕಳಿಗೆ ಮೊಟ್ಟೆ ಕೊಡಬೇಕು ಮತ್ತು ಅನ್ನ ಸಾಂಬಾರು ಮತ್ತು ಹಾಲು ಕೊಡಬೇಕು. ಅದಕ್ಕೆ ನಾವು ಎಲ್ಲ ಅಡಿಗೆಯವರು ಮುಂಜಾನೆ 9 ಗಂಟೆಗೆ ಶಾಲೆಗೆ ಬರಬೇಕು. ಶಾಲೆಯಲ್ಲಿ ಕಸ ಉಡಿಸೋದು, ಪಾತ್ರೆ ಪ್ರಕೃತಿ ತೊಳೆದುಕೊಂಡು ಹಾಲು ಮಾಡಿ ಮತ್ತು ಮೊಟ್ಟೆ ಕುದಿಸಿ ಅನ್ನ ಸಾರು ಮಾಡ್ಬೇಕಾದ್ರೆ ಇಡೀ ದಿನ ಮುಂಜಾನೆ 9 ರಿಂದ 4 ಗಂಟೆವರೆಗೆ ನಮ್ಮ ಕೆಲಸ. ಆದರೂ ಸರ್ಕಾರ 4 ಗಂಟೆ ಕೈ ಕೆಲಸ ಎಂದು ಹೇಳಿದೆ. ಅದು ನಮಗೆ 6 ಗಂಟೆ ಕೆಲಸ ಆಗುತ್ತದೆ. ಈ ಕೈಪಿಡಿಯಲ್ಲಿ 4 ಗಂಟೆ ಬದಲು 6 ಗಂಟೆ ಮಾಡಬೇಕು ಮತ್ತು ನಮಗೆ ಕನಿಷ್ಠ ಕೂಲಿ ತಿಂಗಳಿಗೆ 26,000 ವೇತನ ಕೊಡಬೇಕು. ಮತ್ತು ಈ ರಾಜ್ಯ ಸರ್ಕಾರ 6ನೇ ಗ್ಯಾರಂಟಿ ಬಿಸಿ ಊಟದವರಿಗೆ 6,000 ಕೊಡದೆ ಒಂದು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ. ಇನ್ನೂವರೆಗೂ ಒಂದು ನಯ ಪೈಸೆ ಹೆಚ್ಚು ಮಾಡಿಲ್ಲ. ಅದಕ್ಕೆ ನಮ್ಮ ಬಿಸಿ ಊಟದವರ ಗೌರವಧನ ಹೆಚ್ಚಿಗೆ ಮಾಡಬೇಕು, ಕಾಯಮಾತಿ ಮಾಡಬೇಕು ಮತ್ತು ಯಾವ ಅಡಿಗೆಯವರಿಗೆ ಸೇವಾ ಭದ್ರತೆ ಕೊಡಬೇಕು ಮತ್ತು PF ಇಲ್ಲ ಮತ್ತು ಮರಣ ಹೊಂದಿದರೆ ಯಾವುದು ಭದ್ರತೆ ಇಲ್ಲ ಮತ್ತು ಇಡುಗಂಟು ಕೊಡ್ತೇವೆ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದು ಶಿಫಾರಸು ಜಾರಿ ಮಾಡಿದೆ. ಇನ್ನೂವರೆಗೆ ಬಿಡುಗಡೆ ಆಗಿಲ್ಲ. ಈ 20 ವರ್ಷ ಕೆಲಸ ಮಾಡಿದವ್ರು 40,000 ಮತ್ತು 15 ವರ್ಷ ಮಾಡಿದವ್ರು 30,000 ಕೊಡ್ತೇವೆ ಅಂತ ಶಿಫಾರಸು ಜಾರಿ ಮಾಡಿದ್ರು. ಇನ್ನೂವರೆಗೆ ಬಿಡುಗಡೆ ಆಗಿಲ್ಲ. ಅದು ಇಡುಗಂಟು ಬಿಡುಗಡೆ ಮಾಡಬೇಕು ಮತ್ತು ಈ ನಾಳೆ ಬಜೆಟ್ನಲ್ಲಿ ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಬಿಸಿ ಊಟದ ಬಗ್ಗೆ ಮಾತಾಡಬೇಕು ಮತ್ತು ಗೌರವಧನ ಹೆಚ್ಚಿಗೆ ಮಾಡಬೇಕು. ಕೇಂದ್ರ ಸರ್ಕಾರನೂ ಮಾಡಬೇಕು, ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಬೇಕು. ಸರ್ಕಾರಿ ಸ್ಕೂಲ್ದಾಗೆ ಮಾಡ್ತೇವ್ರಿ ಎಲ್ಲಾರು. 22 ವರ್ಷ ಐತ್ರಿ ಎಲ್ಲಾರು. ಇಲ್ಲ ಪರ್ಮನೆಂಟ್ ಇಲ್ಲ. ಪೇಮೆಂಟ್ 3600. ಅಷ್ಟೇ ರೀ ಗೌರವಧನ 3600 ತಿಂಗಳಿಗೆ. ಒಂದ್ ತಿಂಗಳಿಗೆ 22 ವರ್ಷದಿಂದ ಅಷ್ಟೇ. ಮೊದಲು 600 ಇತ್ರಿ. 400 ಮಾಡ್ಲತ್ತಿ. ಈಗ 3600. 1,19,000. ಕರ್ನಾಟಕದ ಸಿಟಿ ಒಳಗೆ 6,000. ಸಿಟಿ ಒಳಗೆ 6,000 ಅದಾರ. ಸರಿಯಾಗಿ ಪೇಮೆಂಟ್ ಸಿಗ್ತಾ ಇಲ್ಲ. ಇಲ್ರಿ ಮಂತ್ಲಿ ಪೇಮೆಂಟ್ ಬರಂಗಿಲ್ಲ. 2 ತಿಂಗಳು 3 ತಿಂಗಳು. ಎಲ್ಲರೂ ಸರ್ಕಾರಿ ಶಾಲೆಗೆ. ಸರ್ಕಾರಿ ಶಾಲೆ. ನಮ್ಮ ಹೆಸರೇನ್ರಿ? ಕಾಳಮ್ಮ ಬಡಿಗೇರ್, ಬಿಸಿ ಊಟದ ಜಿಲ್ಲಾ ಅಧ್ಯಕ್ಷರು. ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ರಾಜ್ಯಾದ್ಯಂತ ಜಿಲ್ಲೆಯಲ್ಲಿ ಆಯಾ ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಿದೆ. ಹೋರಾಟವನ್ನು ಹಮ್ಮಿಕೊಳ್ಳಕ ನಮ್ಮ ಬೇಡಿಕೆಗಳಂದ್ರ ನಾವು 2021-22ರಿಂದ ಇಲ್ಲಿವರೆಗೂ ಬಿಸಿ ಅಡಿಗೆ ಮಾಡ್ಕೊತ ಬಂದದ ಎಲ್ಲ ಶಾಲೆಯಲ್ಲಿ. ಮೊದಲು ತಗೊಳ್ಳೋದು 300 ರೂಪಾಯಿ ಪೇಮೆಂಟ್. 300 ರೂಪಾಯಿ ಪೇಮೆಂಟ್ ತಗೊಂಡ್ರು ಅವಾಗ ಏನಾಯ್ತು, 2 ವರ್ಷ 3 ವರ್ಷ ನಾವು ಹೋರಾಟ ಹಾಕಿದಾಗ ಒಮ್ಮೆ ಏನೋ ಬಿಸ್ಕಿಟ್ಗೆ ಹಾಕಿದಂಗೆ 1,500 ಕೊಟ್ಟು ಕಳಿಸ್ತಿದ್ರು. ಈಗ ಮೊದಲು ಕೇಂದ್ರದವ್ರು ಏನು ತೀರ್ಮಾನ ಮಾಡಿದ್ರು, 600 ರೂಪಾಯಿ ತೀರ್ಮಾನ ಮಾಡಿದ್ರು. ಉಳಿದಿದ್ದೆಲ್ಲ ರಾಜ್ಯ ಸರ್ಕಾರದವ್ರನ್ನು ಹೋದಾಗ 500, 1000 ಹೆಚ್ಚಿಗೆ ಮಾಡ್ಕೊತ ಬಂದು 3,700 ಮುಖ್ಯ ಅಡಿಗೆಯವ್ರಿಗೆ, 3,600 ಸಹಾಯಕರಿಗೆ. ಇದರ ಮೇಲೆ ಗೌರವಧನ 1 ರೂಪಾಯಿ 3 ವರ್ಷದಿಂದ ಹೆಚ್ಚಿಗಿಲ್ಲ. ನಾವು ಎಷ್ಟು ಸಲ ಹೋಗಿ ಹೋರಾಟ ಬೆಂಗಳೂರಲ್ಲಾಯ್ತು. ಈಗ ಹೊಳ್ಳಿ ಮತ್ತೆ ಕೇಂದ್ರಕ್ಕೆ ಕೇಳ್ರಿ, ಕೇಂದ್ರದವ್ರು 600 ಕೊಟ್ಟು ಬಿಟ್ಟಾರ, ಬರೇ ರಾಜ್ಯದವ್ರಿಗೆ ಬಂದು ಕಿರಿಕಿರಿ ಮಾಡ್ತಿರಲ್ಲ ಅಂತ ನಮ್ಗೆ ಹಲವಾರು ಸಲ ಹೋರಾಟಕ್ಕೆ ರಾಜ್ಯದವ್ರು ಅಂದಾಗ ಮೊನ್ನೆ ನಾವು ಹೋದ ತಿಂಗಳ ಕೇಂದ್ರದಲ್ಲಿ ಹೋಗಿ ಹೋರಾಟ ಮಾಡಿ ಬಂದೀವಿ.
ಆ ಕೇಂದ್ರದಲ್ಲಿ ಹೋಗಿ ಹೋರಾಟ ಮಾಡಿ ಬಂದಾಗ ನಮಗೆ ಇನ್ನೂ ಏನೋ ಬಜೆಟ್ನಲ್ಲಿ ನೋಡ್ತೀವಿ ಅಂದ್ರವ್ರು. ಈಗಾಗಲೇ ಬಜೆಟ್ನಲ್ಲಿ ನೋಡ್ತೀನಿ ಅಂದ್ರೆ ಆಹಾರ ಧಾನ್ಯಗಳ ಬೇಡಿಕೆ ಮಾತ್ರ ಹೆಚ್ಚಿಗೆ ಮಾಡಿದಾರ. ಈಗ ಏನ್ ಮಾಡಿತ್ತು ಕೇಂದ್ರದವರು, ಮೊದಲ ಆಹಾರ ಧಾನ್ಯ ಬೇಡಿಕೆಗಳನ್ನು ಕಳಿಸ್ತಾ ಇದ್ರಲ್ಲ ಅದನ್ನ ಕುಂಠಿತಗೊಳಿಸಿ ಬಂದಂತ ಬಜೆಟ್ನಲ್ಲಿ ಕಡಿಮೆ ಕಳಿಸಿದ್ರು. ಆ ಕಡಿಮೆ ವೇತನನೂ ಇಲ್ಲ, ಇದನ್ನು ಆಹಾರ ಧಾನ್ಯ ಕಡಿಮೆ ಕಳಿಸಿರಿ ಅಂತ ಹೋರಾಟ ಮಾಡಿದಾಗ ಈಗ ಆಹಾರ ಧಾನ್ಯದ ಮಾತ್ರ ಪರ್ಸೆಂಟೇಜ್ ಜಾಸ್ತಿ ಮಾಡ್ಯಾರ, ಗೌರವಧನ ಮಾತ್ರ ಕೇಂದ್ರದವ್ರು ಹೆಚ್ಚಳ ಮಾಡಿಲ್ಲ. ಇಲ್ಲಿ ರಾಜ್ಯದವ್ರು ಕೇಳಿದ್ರ ನೀವು ಬಂದಾಗ 500-600 ಕೊಟ್ಟಿವಮ್ಮ, ಬಜೆಟ್ ಆಗ್ಲಿ ಬಜೆಟ್ದಾಗ ಮಾಡ್ತೀವಿ ಅಂತ ಇವ್ರು ಹೇಳ್ಕೊಂಡು ಹೋಗ್ತಾರ. ಈಗ 22 ವರ್ಷ 24 ವರ್ಷ ನಾವು ಸರ್ವಿಸ್ ಇದನ್ನ ಮಾಡ್ಕೊತ ಬಂದಾಗ 300ದಿಂದ 3700 ಆದ್ರೂ ನಾವು 10 ಕೊಟ್ಟಾರ ಅವರು. ನಾವು ಹೋಗಿ ಅಳ್ಳಾರ್ದೆ ನಮ್ದು ಯಾರು ಕೇರ್ ಮಾಡಿಲ್ಲ. ಅದ್ರ ಸಲುವಾಗಿ ನಾವ್ ಏನಂತೀವಿ, 22 ವರ್ಷ ಸರ್ವಿಸ್ ಮಾಡಿದಾಗ ನಾವು ಬೆಳಿಗ್ಗೆ 9:30ಯಿಂದ 10 ಗಂಟೆಯಿಂದ ಸಾಯಂಕಾಲ 3:30 ತನಕ ಸ್ಕೂಲಲ್ಲಿ ಇರ್ತೀವಿ. ನಮ್ಮನ್ನ ತಗೊಳಗ ಏನ್ ಮಾಡ್ಯಾರ, ಒಂದು ಶಿಕ್ಷಣ ಅಲ್ಲಿಲ್ಲ, ಒಂದು ವ್ಯವಸ್ಥೆ ಮಾಡ್ಲಿಲ್ಲ, ಒಂದು ಪೇಪರ್ ಕಾಲ್ ಮಾಡ್ಲಿಲ್ಲ. ಏನೋ ಒಂದು ಊಟದ ಬಜೆಟ್ ಬಂತಂದ್ರೆ ಅವ್ರವ್ರ ಮನೆಯವ್ರನ್ನ ತಗೊಳ್ಳೋದು ಹಾಕೊಳ್ಳೋದು ಇದನ್ನ ಮಾಡ್ಕೊತ ಹೋಗ್ಬಿಟ್ರು. ಈಗ ಒಂದು ಬಡದಾಡಿ ಹೋರಾಟ ಮಾಡಿದಾಗ 3600-700 ಅಂದಾಗ ಈಗ ಇದ್ರ ಮ್ಯಾಗ ಎಲ್ಲಾರ್ದು ಕಣ್ಣು. ಯಾಕಂದ್ರೆ ಈಗ ಮೊಟ್ಟೆದೊಂದು ಜಾಸ್ತಿ, ಬಾಳೆಹಣ್ಣು ಚಕ್ಕಿದೊಂದು ಜಾಸ್ತಿ, ಈಗ SDMC ರಚನೆ ಒಂದ್ ಬೇರೆ. ಆ SDMC ಅವ್ರ ಏನದ, ಈ ಮೊಟ್ಟೆ ತತ್ತಿ ಮ್ಯಾಗ ಕಣ್ಣು. ಯಾರೇ ಬಂದ್ರು ಸ್ಕೂಲಲ್ಲಿ ಏನ್ ನಡೆದೈತೆ ಅಂತ ನೋಡಂಗಿಲ್ಲ, ಎಲ್ಲರೂ ಅಡಿಗೆ ಮನೆ ನೋಡ್ತಾರೆ. ಈಗ ಈ ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋದು ಬಿಟ್ಟು 3 ಗಂಟೆ 4 ಗಂಟೆ ಮ್ಯಾಗ ಹೊರಗೆ ಹೋದ್ರ ನಮ್ಗೆ ಯಾರು ಕೆಲ್ಸಕ್ಕೆ ಹಚ್ಕೋತಾರ? 22 ವರ್ಷ ಸರ್ವಿಸ್ ಮಾಡಿದ್ರು ನಾವು ಇದರಲ್ಲೇ ಇದೀವಿ. ಈ ಮಧ್ಯಾಹ್ನ ಹೋದ್ರೆ ನಮ್ಗೆ ಯಾರ ಕೆಲ್ಸಕ್ಕೆ ಹಚ್ಕೋತಾರ? ನಾವು ದುಡ್ದು 3000 ಮನೆಗೆ ಹೋಗ್ಬೇಕು, ಬೇರೆ ಬೇರೆ ಕೆಲಸಗಳನ್ನು ಮಾಡಕ್ಕಾಗಲ್ಲ. ಇದು ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯಾಕೆ ಎಚ್ಚೆತ್ಕೊಳ್ಳಲ್ಲ? ಕೆಲಸ ಮಾತ್ರ ಜಾಸ್ತಿ. ನೀವು 3 ತಾಸಿನ ಕೆಲಸ ಇವ್ರಿಗೆ ಯಾಕೆ ಕೊಡ್ಬೇಕು ಅನ್ನುವಂಥದ್ದು ಮೊದಲಿತ್ತು. 3 ತಾಸಿನ ಕೆಲಸ ಅಲ್ಲ ಸಾಹೇಬ್ರೆ, ಇದು ಇವಾಗ ನಮ್ಗೆ 5 ತಾಸಿಂದ 4 ತಾಸಿನ ಕೆಲಸ ಅಂತ ನಾವು ಮನವಿ ಕೊಡ್ತೀವಿ. ರಾಜ್ಯಕ್ಕೂ ಹೋಗಿ ಕೊಡ್ತೀವಿ, ಕೇಂದ್ರಕ್ಕೂ ಹೋಗಿ ಕೊಡ್ತೀವಿ. ಆದ್ರೂ ಹೋರಾಟ ಮಾಡಿ ಮಾಡಿ ಬ್ಯಾಸ ತೆಗಿ ಇದ್ರ ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಈಗ ಎಲ್ಲರೂ ತತ್ತಿ ಮೊಟ್ಟೆ ಆಹಾರ ಊಟ ಇದ್ರ ಬಗ್ಗೆ ಅದ, ಆದ್ರೆ ಮಾಡುವಂತ ಶಿಕ್ಷಕರು ಮಾಡುವಂತ ಅಡಿಗೆಯವರಿಗೆ ಮಾತ್ರ ಪೇಮೆಂಟ್ ಯಾಕೆ ಜಾಸ್ತಿ ಮಾಡಲ್ಲ? ನೀವು ಹೋರಾಟದ ಮೂಲಕ ನಾವು ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡೂ ಮನವಿ ಮಾಡ್ಕೊಂತೀವಿ. ಇದ್ರಾಗ ವಯಸ್ಸಾದವ್ರು ಅದಾರ, ಈಗ 50 ವರ್ಷ 55 ವರ್ಷ ಆದವರು ಬಿಟ್ಟು ಹೊರಗಡೆ ಹೋದ್ರೆ ಯಾರು ಕೆಲ್ಸಕ್ಕೆ ತಗೋತಾರ? ಈಗ ಹೆಂಗಿದ್ದವ್ರು ತಗೊಂಡ್ರು ಸಹಿತ SDMC ರಚನೆ ಆಗಿಂದ ಯಾರು ತಗೊಳಲ್ಲ. ಇದ್ದವ್ರಿಗೆ ಒಂದ್ ಏನಾರು ನೆಪ ಮಾಡ್ತಾರ, ಒಂದ್ ಸ್ವಲ್ಪ ಏನಾರು ನೆಪ ಸಿಕ್ಕರೆ ಸಾಕು. ಇವತ್ತು ಶಿಕ್ಷಕರದೇ ಇರ್ಲಿ, ಹೆಡ್ ಮಾಸ್ಟರ್ಗಳದಿರ್ಲಿ, ಯಾರದೇ ಇರ್ಲಿ, ಅದು ನೆಪ ಮಾತ್ರ ಅಡಿಗೆಯವ್ರ ಮೇಲೆ. ಆ ಅಡಿಗೆಯವ್ರು ಹೊರೆ ಹೊತ್ಕೊಂಡು ಮನೆಗೆ ಹೋಗ್ಬೇಕು. ಆದ್ರೆ ಇವ್ರನ್ನ ಎಲ್ಲ ಏನದ, ಇವ್ರದ್ದು ಯಾವ ಪರಿಸ್ಥಿತಿ ಅದಂತೇಳಿ ಯಾರು ಕೇರ್ ಮಾಡಾಕ್ತಾ ಇರಲಿಲ್ಲ. ಅದಕ್ಕೆ ನಮ್ಮದು ಒಂದು ಸ್ವಲ್ಪ ಇದನ್ನು ವಿಚಾರಿಸಿ ಇವ್ರು ಏನು ಮಾಡಬೇಕು. ಈ 3700 ರೂಪಾಯಿದೊಳಗೆ ಏನು ಸಿಗ್ತದ? ಎಲ್ಲ ಆಹಾರ ಧಾನ್ಯಗಳು ದಿನಕ್ಕೆ ಹೆಚ್ಚಿಗೆ ಅಕ್ಕವು. ಇದು 3000 ರೂಪಾಯಿ 600-700 ರೂಪಾಯಿ ಬರೀ ಕರೆಂಟ್ ಬಿಲ್ ನೀರಿನ ಬಿಲ್ಲಿಗೆ ಸಾಲಂಗಿಲ್ಲ. ಈಗ ಅಂತ ಒಂದು ಸಮಸ್ಯೆದೊಳಗೆ ನಾವು ಇದ್ದೀವಿ. ನಮ್ಮ ಬಗ್ಗೆ ಎಲ್ಲರೂ ರಾಜ್ಯ ಆಗಲಿ ಕೇಂದ್ರ ಆಗಲಿ ನಮ್ಮ ಕಡೆನೂ ಸ್ವಲ್ಪ ಒಲವು ತೋರಿಸಿ ನಮ್ಮ ಹೋರಾಟವನ್ನು ಗುರುತಿಸಿ ನಮಗೂ ಗೌರವಧನ ಹೆಚ್ಚಿಸಬೇಕಂತ ಆಶಿಸಿ ಒಂದೆರಡು ಮಾತನ್ನು ಮುಗಿಸ್ತೇನೆ. ಸುಮಂಗಲಾ ಆನಂದ್ ಶೆಟ್ಟಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಸೂಟಾಗಿ 2 ತಿಂಗಳಿಗೆ ಕೆಲಸ ಮಾಡಿದ್ರು ಪೇಮೆಂಟ್ ಹಾಕಿಲ್ರಿ ನಮ್ಗೆ ಇನ್ನೂ ಕನ್ನೋದ್ರು. ಸೂಟಾಗಿ 2 ತಿಂಗಳು ಹಾಕ್ತಿವಿ ಅಂತ ಹೇಳಿದ್ರಿ, ಹಾಕಿಲ್ಲ. ಎಲೆಕ್ಷನ್ ಬಂದಾಗ ಕೆಲಸ ಮಾಡಿಸ್ಕೋತಾರ, ಅದ್ರ ಪೇಮೆಂಟ್ ಕೊಡಲ್ಲ. ಹಂಗೆ ಮಾಡಿ ಹೋಗ್ಬೇಕು. ನಾವು ಕೇಳಿದ್ರ ಅಲ್ಲೈತಿ ಇಲ್ಲೈತಿ, ಇನ್ನ ಬಂದಿಲ್ಲ 2 ದಿನ ಆಗಿನ್ ಬರ್ತೈತಿ ಅಂತ ಹಿಂಗೆ ಹೇಳ್ತಾರ. ಯಾವಾಗೂ ಬಂದಿಲ್ರಿ. ನಿಮ್ಗೆ ಪೇಮೆಂಟ್ ಕೊಡಾಗತ್ತಿಲ್ಲ ಅಂದ್ರೆ ಯಾಕೆ ಕೆಲಸ ಮಾಡತ್ತೀರಿ ನೀವು? ಮತ್ತೆ ಸರ್ ಹೇಳ್ತಾರ ಅಂತೇಳಿ ಮಾಡ್ತೀವ್ರಿ. ಅವ್ರು ಇಲ್ಲ ಎಲೆಕ್ಷನ್ ಟೈಮ್ದಾಗ 2 ದಿನ ನಿಮಗೆ ಗೌರ್ಮೆಂಟ್ ಪಗಾರ ಕೊಡ್ತದಿಲ್ಲ, ಅದ್ರಾಗ ಮಾಡ್ಬೇಕವ, ನೀವ್ ಏನು ಕೇಳ್ಬಾರ್ದು ಅಂತ ಹೇಳ್ತಾರ. ಮತ್ತೆ ಸರ್ಕಾರ ಮಾಡಿದ್ದು 5 ಗ್ಯಾರಂಟಿ ಮುಟ್ಟಾಗ್ತಾವ ನಿಮ್ಗೆ? ಅವು ಮುಟ್ತಾವ್ರಿ. ಗ್ಯಾರಂಟಿ 2000 ರೂಪಾಯಿ ಲೈಟ್ ಬಿಲ್ ಅದೆಲ್ಲ ಮುಟ್ತಾವ್ರಿ. ಅವು ಮುಟ್ತಾವ. ಕೆಲಸ ಮಾಡಿದ್ರೆ ವೇತನ ಸಿಗ್ತಾ ಇಲ್ಲ? ಇಲ್ರಿ, ಪೇಮೆಂಟ್ ಸರಿಯಾಗಿ ಇಲ್ರಿ. ಏನ್ ಬೇಡಿಕೆ ಅದ? ನಮ್ಗ ಬರೇ 3600 ರೂಪಾಯಿ ಐತ್ರಿ. ಅದ್ರಾಗ ಒಂದ್ ದಿನ ಹೋಟೆಲ್ಗೆ ಹೋದ್ರ ಒಂದ್ ನಾಷ್ಟ ಸಿಗಂಗಿಲ್ರಿ. ನಮ್ ಚಂದ ಪೇಮೆಂಟ್ ಕೊಟ್ರ ಸಾಕ್ರಿ. ಯಾವ ಶಾಲೆ ಕೆಲಸ ಮಾಡ್ತೀರಿ? ಕನ್ನಡ ಶಾಲೆ ರೀ. ಯಾವ್ರಿ? ಗುಡಿಯಾಳ್ರಿ. ಹೆಸರು ಹಣ್ಮಾವ್ರಿ. ಇವತ್ತು ಇಡೀ ರಾಜ್ಯಾದ್ಯಂತ ಅಕ್ಷರ ದಾಸೋಹ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ. ಆಯಾ ಜಿಲ್ಲಾ ಕಚೇರಿಗಳ ಮುಂದೆ ಈ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಈ ಅಕ್ಷರ ದಾಸೋಹ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕುಟುಂಬ ಘನತೆಯಿಂದ ಬದುಕಬೇಕು ಅಂತಂದ್ರೆ ಅವರಿಗೆ ಕನಿಷ್ಠ ವೇತನ ಒಂದು ಕುಟುಂಬಕ್ಕೆ 26,000 ಬೇಕು ಅಂತೇಳಿ, ಕನಿಷ್ಠ ವೇತನ 26,000 ರೂಪಾಯಿ ಬೇಕು ಅಂತೇಳಿ ಇವತ್ತು CITU ನಿಗದಿ ಮಾಡಿದೆ. ಅದಕ್ಕೆ ಅದೇ ರೀತಿ ಇವತ್ತು ನಾವು ಆ ಒಂದು ಬೇಡಿಕೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ಕನಿಷ್ಠ ವೇತನ 26,000 ಸಿಗಬೇಕು. ಮತ್ತು ಅದೇ ರೀತಿಯಲ್ಲಿ ಸ್ಥಳೀಯವಾಗಿ ಹೆಡ್ ಮಾಸ್ಟರ್ ಆಗಲಿ, SDMC ಅಧ್ಯಕ್ಷರಾಗಲಿ ಪ್ರತಿಯೊಬ್ಬರು ಈ ಮಹಿಳೆಯರನ್ನ ದೊಡ್ಡ ಪ್ರಮಾಣದಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ಫುಡ್ಗಳು ಬರ್ತದೆ ಎಲ್ಲರೂ ಅದ್ರ ಮೇಗೇ ದೃಷ್ಟಿ ಆ ಜನಗಳು ಮತ್ತು ದೊಡ್ಡ ಪ್ರಮಾಣದ ಕಿರಿಕಿರಿ ಇವರಿಗೆ.
ಕೆಲವು ಸಂದರ್ಭದಾಗ ತರಕಾರಿ ಮತ್ತೊಂದು ತರಲಿಕ್ಕೆ ದುಡ್ಡು ಸಹ ಕೊಡಲ್ಲ. ಇನ್ನು ಮಕ್ಕಳಿಗೆ ಊಟ ಹಾಕ್ಬೇಕಾಗ್ತಪ್ಪ ಅಂತ ಕೈಲಿ ಕೆಲವೊಂದು ತರಕಾರಿ ಗೊತ್ತಂತದ್ದು ಹಾಕುವಂಥ ಪರಿಸ್ಥಿತಿನೂ ಕೂಡ ಕೆಲವು ಸಾರಿಗಳದಾಗ ನಮ್ಮ ಈ ಒಂದು ಸೋದರಿಯರಿಗೆ ಅದ. ಹಾಗಾಗಿ ಸರ್ಕಾರ ತಕ್ಷಣವೇ ಇದನ್ನು ಗಮನ ಹರಿಸಬೇಕು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ದೃಷ್ಟಿಯೊಳಗೆ ಹಾಸ್ಟೆಲ್ ನೌಕರಿಗೆ ಯಾವ ರೀತಿ ಒಂದು ವೇತನ ಕೊಡ್ತಾ ಇದ್ದಾರೆ ಅದೇ ರೀತಿ ಕೂಡ ಈ ಬಿಸಿ ಊಟದ ನೌಕರಿಯರು ಕೂಡ ಆ ಒಂದು ವೇತನ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಅಣ್ಣಾರ ಈಡಿಗರ್ ಅಂತ ಹೇಳಿ CI2 ಜಿಲ್ಲಾಧ್ಯಕ್ಷ. ಕನಿಷ್ಠ ವೇತನ 26,000 ರೂಪಾಯಿ. 3,600 रुपए हमारा. हमें एक सुबह 9 बजे 9:30 बजे गएगा तो 5:30 बजे घर को आग लगते हैं. हम ना पुराट पड़ते क्या बोलो 3,600 रुपए. हमारा पगार ज्यादा करना. अंजुमन तालीकोट हमारा. हाँ ये हमारे बच्चा का फी रहता, लाइट बिल भरने का रहते, खाने का क्या था 3,600 रुपए बोलो देखेंगे. हमें भी गरीब आकर कुछ गए थे. हमारा पगार बढ़ा नहीं. 20 साल हुआ मेरा अपने लोग को. 20 साल से राब रही को पगार नहीं क्या नहीं. हमारे ये भी पगार 3 महीने के बाद देने लगे. महीना भी नहीं देते. गए महीना 1 महीने की पगार 3 महीने 2 महीने छुट्टी में पगार नहीं दिए. हमना पगार नहीं है देखो हमना. अब हमारे पगार नहीं ये महीना 21 आने का 2 महीने छुट्टी में पका सो पगार नहीं दिए हमना. नूरजान. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।